ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 18 ವರಾಹ ಹಿರಣ್ಯಾಕ್ಷರ ಕಾಳಗ. ಇದರಿಂದ ಇವತ್ತು 3ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 3. ಅಹೈನ ಮೇಹ್ಯಜ್ಞ ಮಹೀಂ ವಿಮುಂಚ ನೋ ರಸೌಕಸಾಂ ವಿಶ್ವಸೃಜೇಯ ಮರ್ಪಿತ ನ ಸ್ವಸ್ತಿ ಯಾಸ್ಯಸ್ಯನಯ ಮಮೇಕ್ಷತಃ ಸುರಾಧಮಾಸಾದಿತ ಸೂಕರಾಕೃತೆ. ಅನುವಾದ. ದಾನವನು ಭಗವಂತನನ್ನು ಹೀಗೆ ಸಂಬೋಧಿಸಿದನು: ವರಾಹ ರೂಪವನ್ನು ಧರಿಸಿದ ದೇವೋತ್ತಮನೇ, ನನ್ನ ಮಾತುಗಳನ್ನು ಸುಮ್ಮನೆ ಕೇಳು. ಈ ಭೂಮಿಯು ಅಧೋಭಾಗ ನಿವಾಸಿಗಳಾದ ನಮ್ಮ ವಶಕ್ಕೆ ಸೇರಿದ್ದು, ನನ್ನಿಂದ ಘಾಸಿ ಹೊಂದದೆ ಅದನ್ನು ನನ್ನ ಸಮಕ್ಷಮದಿಂದ ಒಯ್ಯಲಾರೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮೈತ್ರೇಯ ಮಹರ್ಷಿಗಳು ವಿದುರರಿಗೆ ಹೇಳ್ತಾರೆ, ಆ ಒಂದು ಅಹಂಕಾರ ದರ್ಪದಿಂದ ಕೂಡಿದಂತಹ ದೈತ್ಯ ಇದಾನಲ್ಲ ಹಿರಣ್ಯಾಕ್ಷ, ಅವನು ವರುಣನ ಮಾತಿಗೆ ಸ್ವಲ್ಪ ಕೂಡ ಬೆಲೆ ಕೊಡಲಿಲ್ಲ. ಅವನೇನು ಮಾಡ್ದ? ನಾರದರಿಂದ ಆ ಭಗವಂತ ಎಲ್ಲಿದ್ದಾನೆ ಅನ್ನುವಂಥ ವಿಷಯವನ್ನು ತಿಳ್ಕೊಂಡು ಅವನು ಸಾಗರದ ಆಳಕ್ಕೆ ಹೋಗ್ತಾನೆ. ಅಲ್ಲಿ ಅವನು ವರಾಹಾವತಾರಿಯಾದಂತಹ ಭಗವಂತನನ್ನು ನೋಡ್ತಾನೆ. ವರಾಹ ಏನು ಮಾಡ್ತಾ ಇತ್ತು? ತನ್ನ ಕೋರೆ ದಾಡೆಯ ಮೇಲೆ ಭೂಮಿಯನ್ನು ಎತ್ತಿ ಹಿಡಿದು ಏನು ಮಾಡುತ್ತೆ? ತನ್ನ ಕೆಂಗಣ್ಣುಗಳಿಂದ ಆ ಹಿರಣ್ಯಾಕ್ಷನಲ್ಲಿದ್ದಂತಹ ತೇಜಸ್ಸನ್ನೆಲ್ಲ ಅಪಹರಣ ಮಾಡ್ಕೊಂಡ್ಬಿಡ್ತಾನೆ. ಆಗ ಆ ರಾಕ್ಷಸ ಏನು ಮಾಡ್ತಾನೆ? ಗಹಗಹಿಸಿ ಜೋರಾಗಿ ನಗ್ತಾನೆ. ಓ, ಇದೊಂದು ಭೂಜಲಕ್ಕೆ ಸಂಬಂಧಪಟ್ಟಂಥ ಒಂದು ಮೃಗ ಅಂತಂದ್ಬಿಟ್ಟು ಅವನು ಅಂದ್ಕೊಳ್ತಾನೆ. ಮುಂದುವರೆದು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಆ ರಾಕ್ಷಸ ಏನು ಮಾಡ್ತಾನೆ? ಈಗ ಭಗವಂತನ ಜೊತೆ ಮಾತಾಡ್ತಾನೆ. ಏನು ಹೇಳ್ತಾನೆ? ವರಾಹ ರೂಪವನ್ನು ಧರಿಸಿರುವಂಥ ದೇವೋತ್ತಮನೇ, ನೋಡಿ ಇಲ್ಲಿ ಹೊಗಳ್ತಾ ಇದ್ದಾನೆ. ಆಯಿತಾ? ನೀನು ವರಾಹ ರೂಪವನ್ನು ಧರಿಸಿರುವಂಥ ದೇವೋತ್ತಮ, ನನ್ನ ಮಾತುಗಳನ್ನು ನೀನು ಸುಮ್ಮನೆ ಕೇಳು. ಏನು? ಈ ಭೂಮಿ ಇದೆಯಲ್ಲ, ಇದು ಅಧೋಭಾಗಕ್ಕೆ ಅಂದರೆ ಕೆಳಗಿನ ಭಾಗದ ನಿವಾಸಿಗಳಾದಂಥ ನಮ್ಮ ವಶಕ್ಕೆ ಸೇರಿರುವಂಥದ್ದು ಈ ಭೂಮಿ. ಸೊ ನನ್ನಿಂದ ನೀನು ತೊಂದರೆಗೆ ಒಳಗಾಗದೆ, ಈಗ ನನ್ನ ಜೊತೆ ನೀನೇನಾದರೂ ಯುದ್ಧ ಮಾಡಿದ್ರೆ ನೀನು ಘಾಸಿ ಆಗೋದಂತೂ, ಗಾಯಗೊಳ್ಳೋದಂತೂ ನಿಜಾನೇ. ಅದಕ್ಕೋಸ್ಕರ ನೀನೇನು ಮಾಡದೆ ಆ ಭೂಮಿಯನ್ನು ನನಗೆ ಕೊಟ್ಬಿಡು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಆಯಿತಾ? ಅದನ್ನು ನನ್ನ ಮುಂದೆಯಿಂದ ನೀನು ತೊಗೊಂಡೋಗೋದಕ್ಕೆ ಸಾಧ್ಯನೇ ಇಲ್ಲ, ಅದು ನಮಗೆ ಸೇರಿರುವಂಥದ್ದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುತ್ತಾ ಶ್ರೀಧರ ಸ್ವಾಮಿಗಳು ಹೇಳುವುದೇನೆಂದರೆ, ವರಾಹ ರೂಪದಲ್ಲಿದ್ದ ದೇವೋತ್ತಮ ಪುರುಷನನ್ನು ಹೀಗಳೆಯಲು ಬಯಸಿದರೂ ವಾಸ್ತವವಾಗಿ ದೈತ್ಯನು ಅನೇಕ ವಚನಗಳಿಂದ ಅವನನ್ನು ಆರಾಧಿಸಿದನು. ಉದಾಹರಣೆಗೆ ಅವನು ವರಾಹನನ್ನು ವನಗೋಚರಃ ಎಂದು ಸಂಬೋಧಿಸಿದನು. ಹಾಗೆಂದರೆ ವನ ನಿವಾಸಿಯಾದವನು ಎಂದರ್ಥ. ಆದರೆ ಇದಕ್ಕೆ ಮತ್ತೊಂದು ಅರ್ಥವಿದೆ. ವನಗೋಚರಃ ಎಂದರೆ ಜಲದ ಮೇಲೆ ಪವಡಿಸುವವನೆಂದೂ ಅರ್ಥವಿದೆ. ವಿಷ್ಣುವು ನೀರಿನಲ್ಲಿ ಪವಡಿಸಿದ್ದಾನೆ. ಆದ್ದರಿಂದ ದೇವೋತ್ತಮ ಪರಮಪುರುಷನನ್ನು ಯೋಗ್ಯವಾಗಿ ಹೀಗೆಯೇ ಸಂಬೋಧಿಸಬಹುದು. ನೋಡಿ, ಇಲ್ಲಿ ಗುರುಗಳು ಈ ಒಂದು ಶ್ಲೋಕದ ಬಗ್ಗೆ ವ್ಯಾಖ್ಯಾನ ಮಾಡಿರುವಂಥ ಶ್ರೀಧರ ಸ್ವಾಮಿಗಳು ಏನು ಹೇಳ್ತಾರೋ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ವರಾಹ ರೂಪದಲ್ಲಿರುವಂಥ ಭಗವಂತನನ್ನ ಅವನು ಹೀಗಳಿಬೇಕು, ಅಂದರೆ ನೀಚವಾಗಿ ಅವನಿಗೆ ಮಾತಾಡಬೇಕು ಆ ಒಂದು ರೂಪದ ಬಗ್ಗೆ ಅಂತೆಲ್ಲ ಅಂದ್ಕೊಳ್ತಾನವನು. ಅವನನ್ನು ಟೀಸ್ ಮಾಡಬೇಕು ಅಂತ ಅವನು ಅಂದ್ಕೊಂಡ್ರೂ ಕೂಡ ಆ ಭಗವಂತನನ್ನ ಅವನು ಒಂದು ಒಳ್ಳೊಳ್ಳೆ ಶಬ್ದಗಳನ್ನು ಪ್ರಯೋಗ ಮಾಡಿ ಅವನನ್ನು ಆರಾಧಿಸ್ತಾನೆ. ನೋಡಿ, ಹಿರಣ್ಯಾಕ್ಷನ ರೂಪದಲ್ಲಿ ಇದ್ದರೂ ಕೂಡ ಅವನು ಭಗವಂತನ ಭಕ್ತನೇ ಅಲ್ವಾ. ಆದರೆ ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಇದು ಈ ಅರ್ಥಗಳೆಲ್ಲ ಗೊತ್ತಾಗಿರೋರಿಗೆ ಇದರ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಿ ಅವನು ಭಗವಂತನನ್ನ, ವರಾಹನನ್ನ ವನಗೋಚರಃ ಅಂತ ಹೇಳಿದಾನೆ. ವನಗೋಚರಃ ಅಂತಂದರೆ ಅರ್ಥ ಏನು ಅಂತ ಗೊತ್ತಿಲ್ಲದೆ ಇರೋರಿಗೆ ನಮಗೇನು ಅನಿಸುತ್ತೆ? ಏನೋ ಬೈತಾ ಇದ್ದಾನೆ ಭಗವಂತನಿಗೆ ಅಂತ ಅನಿಸುತ್ತೆ. ಆದರೆ ವನ ನಿವಾಸಿ ಆಗಿರುವಂಥವನು ಅಂತ ಅರ್ಥ. ಇದಕ್ಕೆ ಇನ್ನೊಂದು ಅರ್ಥ ಏನು ಅಂತಂದರೆ, ವನಗೋಚರಃ ಅಂತಂದರೆ ನೀರಿನ ಮೇಲೆ ಮಲಗಿರುವಂಥವನು ಅಂತ ಅರ್ಥ ಇದೆ ಅಂತ. ವಿಷ್ಣು ಯಾವಾಗಲೂ ನೀರಿನ ಮೇಲೆ ಮಲಗಿರ್ತಾನಲ್ವಾ, ಅದಕ್ಕೋಸ್ಕರ ದೇವೋತ್ತಮ ಪರಮಪುರುಷನನ್ನು ಇಲ್ಲಿ ಸರಿಯಾದ ರೀತಿಯಲ್ಲಿ ಅಂದರೆ ವನಗೋಚರಃ ಅಂತ ಯೋಗ್ಯವಾಗಿ ಸಂಬೋಧಿಸಬಹುದು. ಈ ರೀತಿ ಕೂಡ ಅವನನ್ನು ಕರೀಬಹುದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ.
ದಾನವನು ಅವನನ್ನು ಮೃಗಃ ಎಂದು ಸಂಬೋಧಿಸಿದನು. ಹಾಗೆಂದರೆ ಪರಮಪುರುಷನನ್ನು ಮಹರ್ಷಿಗಳು, ಸಾಧುಗಳು ಮತ್ತು ಆಧ್ಯಾತ್ಮವಾದಿಗಳು ದರ್ಶಿಸಲು ತವಕಿಸುತ್ತಾರೆ ಎಂಬುದನ್ನು ಉದ್ದೇಶವಿಲ್ಲದೆಯೇ ಸೂಚಿಸಿದನು. ಅಂದರೆ ಭಗವಂತನನ್ನ ಇಲ್ಲಿ ಅವನು ಕರೆದಿದನಲ್ಲ, ಆ ಒಂದೊಂದು ಶಬ್ದಕ್ಕೂ ಬೇರೆ ಬೇರೆ ರೀತಿಯ ಅರ್ಥಗಳಿರುತ್ತೆ. ನಾವು ಸಾಮಾನ್ಯವಾಗಿ ಏನು ಅರ್ಥ ಇದೆಯೋ ಅದನ್ನು ತಿಳ್ಕೊಳ್ತೀವಿ. ಈಗ ನೋಡಿ, ಇಲ್ಲಿ ಭಗವಂತನನ್ನ ಮೃಗಃ ಅಂತ ಸಂಬೋಧನೆ ಮಾಡಿದ್ದಾನೆ. ಅವನು ವರಾಹ ರೂಪದಲ್ಲಿದ್ದರಿಂದ ಅದು ಒಂದು ಮೃಗ, ಅಂದರೆ ಪ್ರಾಣಿಯ ಒಂದು ರೂಪ ಅಲ್ವಾ, ಅದಕ್ಕೋಸ್ಕರ ಆ ರೀತಿ ಕರೆದಿದ್ದಾನೆ ಅಂತ ನಾವು ತಿಳ್ಕೊಳ್ತೀವಿ. ಆ ಮೃಗಃ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನಪ್ಪ ಅಂತಂದರೆ, ಭಗವಂತನನ್ನ ಮಹರ್ಷಿಗಳು, ಸಾಧುಗಳು ಮತ್ತು ಆಧ್ಯಾತ್ಮವಾದಿಗಳು ದರ್ಶನ ಮಾಡಬೇಕು ಅಂತ ತವಕಿಸ್ತಾ ಇರ್ತಾರೆ. ಅಂದರೆ ಆತುರ, ಒಂಥರ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಅನ್ನಿಸ್ತಾ ಇರುತ್ತಲ್ಲ, ಆ ಒಂದು ತವಕಿಸುವಂಥದ್ದಿರುತ್ತಲ್ಲ, ಅದನ್ನು ಇಲ್ಲಿ ಯಾವುದೇ ಒಂದು ಉದ್ದೇಶನೂ ಇಲ್ಲದೆ ಅವನು ಹೇಳಿದ್ದಾನೆ. ಅಂದರೆ ವನಗೋಚರಃ ಅಂತಂದರೆ ನೀರಿನ ಮೇಲೆ ಮಲಗಿರುವಂಥವನು, ಮೃಗಃ ಅಂತಂದರೆ ಇವರೆಲ್ಲ ಅವನು ನೋಡೋದಕ್ಕೆ ತವಕ ಪಡ್ತಾ ಇರ್ತಾರಲ್ಲ ಅಂಥವನು ಅಂತ ಅರ್ಥ ಇಲ್ಲಿ. ಅವನು ವರಾಹನನ್ನ ಅಜ್ಞ ಅಂತ ಕೂಡ ಸಂಬೋಧನೆ ಮಾಡಿದ್ದಾನೆ. ಜ್ಞಾ ಅಂತಂದರೆ ಅರಿವು, ಮತ್ತು ಭಗವಂತನಿಗೆ ಗೊತ್ತಿಲ್ಲದೆ ಇರುವಂಥ ಜ್ಞಾನ ಯಾವುದೂ ಇಲ್ಲ ಅಂತ. ಜ್ಞ ಅಂತಂದರೆ ಅರಿವು, ಅಜ್ಞ ಅಂತಂದರೆ ಅವನು ಗೊತ್ತಿಲ್ಲದೆ ಇರುವಂತಹ ಜ್ಞಾನ ಯಾವುದೂ ಇಲ್ಲ ಅಂತಂದ್ಬಿಟ್ಟು ಶ್ರೀಧರ ಸ್ವಾಮಿಗಳು ಹೇಳ್ತಾರೆ. ಆದ್ದರಿಂದ ವಿಷ್ಣುವು ಸರ್ವಜ್ಞನೆಂದು ದಾನವರು ಹೇಳಿದ ಹಾಗಾಯಿತು. ದಾನವರು ಅವನನ್ನು ಸುರಾಧಮ ಎಂದು ಸಂಬೋಧಿಸಿದರು. ಸುರ ಎಂದರೆ ದೇವತೆಗಳು ಮತ್ತು ಅಧಮ ಅಂತಂದರೆ ಎಲ್ಲರ ಪ್ರಭು. ಅವನು ಎಲ್ಲ ದೇವತೆಗಳ ಪ್ರಭು, ಆದ್ದರಿಂದ ಅವನು ದೇವೋತ್ತಮನು ಅಥವಾ ಭಗವಂತನು. ನೋಡಿ, ಇಲ್ಲಿ ಅಜ್ಞ ಅನ್ನೋದ್ರ ಬಗ್ಗೆ ಕೂಡ ಶ್ರೀಧರ ಸ್ವಾಮಿಗಳು ಹೇಳಿದ್ರಲ್ವಾ, ವಿಷ್ಣು ಅಂತಂದರೆ ಸರ್ವಜ್ಞ ಅಂತ ದಾನವರು ಹೇಳಿದಾಗ ಆಯ್ತಿಲ್ಲಿ. ಇನ್ನು ದಾನವರು ಅವನನ್ನು ಸುರಾಧಮ ಅಂತ ಹೇಳಿದ್ದಾರೆ. ಸುರರು ಅಂತಂದರೆ ದೇವತೆಗಳು, ಅಧಮ ಅಂತಂದರೆ ಎಲ್ಲರ ಪ್ರಭು ಅಂತಂದ್ಬಿಟ್ಟು ಅರ್ಥ. ಅವನು ಎಲ್ಲ ದೇವತೆಗಳ ಪ್ರಭು ಅಂತ ಅರ್ಥ. ಅಲ್ಲಿಗೆ ಅವನು ದೇವೋತ್ತಮ ಮತ್ತು ಭಗವಂತ ಅನ್ನೋದು ಇದರ ಅರ್ಥ. ದಾನವನು ನನ್ನ ಸಮಕ್ಷಮದಲ್ಲಿ ಎಂಬ ಪದಪುಂಜವನ್ನು ಉಪಯೋಗಿಸಿದಾಗ ಅದರ ಸೂಚ್ಯಾರ್ಥವು ನಾನು ಕಣ್ಣೆದುರಿಗಿದ್ದರೂ ಕೂಡ ನೀನು ಭೂಮಿಯನ್ನು ಒಯ್ಯಲು ಸಂಪೂರ್ಣ ಸಮರ್ಥನು ಎಂದಾಗಿತ್ತು. ನ ಸ್ವಸ್ತಿ ಯಾಸ್ಯಸಿ, ನಮ್ಮ ವಶದಿಂದ ಈ ಭೂಮಿಯನ್ನು ದಯವಿಟ್ಟು ನೀನು ತೆಗೆದುಕೊಂಡು ಹೋಗದ ಹೊರತು ನನ್ನ ಪಾಲಿಗೆ ಶುಭವಿಲ್ಲ. ಇಲ್ಲಿ ಅವನು ಏನೇನು ಮಾತುಗಳನ್ನು ಹೇಳ್ತಾನೋ ನಾವು ಅದನ್ನು ನೋಡೋದಕ್ಕೆ, ಕೇಳೋದಕ್ಕೆ ಅದು ಭಗವಂತನ ವಿರುದ್ಧವಾಗಿ ಹೇಳ್ತಾ ಇದ್ದಾನೆ ಅಂತ ಅನಿಸಿದ್ರು ಕೂಡ ಶ್ರೀಧರ ಸ್ವಾಮಿಗಳು ಇಲ್ಲಿ ಯಾವ ರೀತಿ ಅದನ್ನು ಹೇಳ್ತಾ ಇದ್ದಾರೆ ಅಂತಂದರೆ, ಅವನು ಹೇಳೋದ್ರಲ್ಲಿ ಒಳ ಅರ್ಥಗಳನ್ನು ಹುಡುಕಿ ಹೇಳ್ತಾ ಇದ್ದಾರೆ. ಇಲ್ಲಿ ನನ್ನ ಸಮಕ್ಷಮದಲ್ಲಿ ಅಂತ ಹೇಳಿದಾನಲ್ಲ, ಅದನ್ನು ಪ್ರಯೋಗ ಮಾಡಿದಾಗ ಏನು ಅರ್ಥ ಕೊಡುತ್ತೆ ಅಂತಂದರೆ, ನಾನು ಕಣ್ಣು ಎದುರುಗಡೆ ಇದ್ದರೂ ಕೂಡ ನೀನು ಭೂಮಿಯನ್ನು ಎತ್ಕೊಂಡು ಹೋಗೋದಕ್ಕೆ ನೀನು ಸಮರ್ಥನಾಗಿದೆಯಾ ಅಂತ ಅರ್ಥ. ನ ಸ್ವಸ್ತಿ ಯಾಸ್ಯಸಿ ಅಂತ ಹೇಳಿದ್ದಾರೆ. ಅಂದರೆ ಈಗ ನನ್ನ ವಶದಲ್ಲಿರುವಂಥ ಈ ಭೂಮಿಯನ್ನು ದಯವಿಟ್ಟು ನೀನು ತಗೊಂಡು ಹೋಗು. ನೀನು ತಗೊಂಡು ಹೋಗಿಲ್ಲ ಅಂತಂದರೆ ನಮ್ಮ ಪಾಲಿಗಿದು ಶುಭನೇ ಅಲ್ಲ. ಯಾಕಂದರೆ ಭಗವಂತ ಭೂಮಿನ ತೊಗೊಂಡು ಹೋಗಬೇಕು, ಇವರಿಬ್ಬರು ಯುದ್ಧ ನಡಿಬೇಕು, ಅವ್ನು ಸಾಯ್ಬೇಕು, ಆಗ್ತಾನೆ ಅವನಿಗೆ ಮುಕ್ತಿ ಸಿಗುವಂಥದ್ದು. ಸೊ ಈ ರೀತಿ ಒಂದು ಅರ್ಥ ಬರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಶ್ರೀಧರ ಸ್ವಾಮಿಗಳು ಹೇಳಿರುವಂಥ ಒಂದು ಎಕ್ಸ್ಪ್ಲನೇಷನನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ನಮಗೇನು ಅರ್ಥ ಆಯಿತು ಅಂತಂದರೆ, ಹಿರಣ್ಯಾಕ್ಷ ಭೂಮಿಯನ್ನು ತನ್ನ ಒಂದು ಅಡಿಯಲ್ಲಿ ಇಟ್ಕೊಂಡಿದ್ದ, ವರಾಹಸ್ವಾಮಿ ತನ್ನ ದಂತಗಳ ಮೇಲೆ ಅದನ್ನು ಇಟ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಈಗ ನೀನು ನನ್ನ ಮುಂದಗಡೆಯಿಂದ ಈ ಭೂಮಿಯನ್ನು ತೊಗೊಂಡೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ಹೇಳ್ತಾ ಇದ್ದಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.